ಹಾಯ್, ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿದ್ದೀರಾ ಅನುಷ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ವಿಡಿಯೋದಲ್ಲಿ ವರ್ಬ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಡ್ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಹಿಂದಿನ ವಿಡಿಯೋ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಡ್ವರ್ಬ್ ಇಸ್ ಅ ವರ್ಡ್, ಇಟ್ ಕ್ವಾಲಿಫೈಸ್ ದಿ ವರ್ಬ್. ಅಂದರೆ ವರ್ಬ್ನ ಕ್ವಾಲಿಟಿ ಹೇಳೋದು, ಒಂದು ಕ್ರಿಯೆ ಹೇಗೆ ನಡೀತಾ ಇದೆ ಅಂತ ತಿಳಿಸೋದು ನಮಗೆ ಅಡ್ವರ್ಬ್. ಫಾರ್ ಎಕ್ಸಾಂಪಲ್, ಶಿ ಈಸ್ ಡ್ಯಾನ್ಸಿಂಗ್ ಅಟ್ರಾಕ್ಟಿವ್ಲಿ, ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಅವಳು ತುಂಬ ಅಟ್ರಾಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಹೇಳೋದು ಅಡ್ವರ್ಬ್. ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್ ಅಂದರೆ ಅವಳು ತುಂಬ ಚೆನ್ನಾಗಿ ಹಾಡ್ತಿದ್ದಾಳೆ. ಅದು ಏನು ಆಡ್ತಾ ಇರೋದು, ಹೇಗೆ ಆಡ್ತಿದ್ದಾರೆ ಚೆನ್ನಾಗಿ, ಚೆನ್ನಾಗಿ ಅನ್ನೋದು ನಾವು ಅಡ್ವರ್ಬ್. ಟೈಪ್ಸ್ ಆಫ್ ಅಡ್ವರ್ಬ್: adverb of manner, adverb of time, adverb of place, adverb of degree, adverb of frequency. Now coming to the first one, adverb of manner. This adverb describes how the action is done. ಅಂದರೆ ಅದು ವರ್ಬ್ ಹೇಗೆ ನಡೀತಾ ಇದೆ ಅಂತ ಹೇಳೋದು ಅಡ್ವರ್ಬು. ಅದೇ ಅಡ್ವರ್ಬಲ್ಲಿ ಟೈಪ್ಸ್ ಇದೆಯಲ್ಲ, ಹೇಗೆ ಅಂತ ತಿಳಿಸೋದು ನಮಗೆ ಅಡ್ವರ್ಬ್ ಆಫ್ ಮ್ಯಾನರ್. ಇಲ್ಲಿ ಹಿಂದಿನ ಎಕ್ಸಾಂಪಲ್ ನೋಡೋದಾದರೆ, ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಅದು ಏನು ಹೇಳ್ತಿದೆ, ವರ್ಬು ಹೇಗೆ ನಡೀತಿದೆ ಅಂತ, ಕೆಲಸ ಹೇಗೆ ನಡೀತಿದೆ ಅಂತ ತಿಳಿಸ್ತಿದೆಯಲ್ವ, ಅದಕ್ಕೆ ಅದು ಅಡ್ವರ್ಬ್ ಆಫ್ ಮ್ಯಾನರ್ ಅಂಡರಲ್ಲಿ ಬರುತ್ತೆ. ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್, ಶಿ ಈಸ್ ಡ್ಯಾನ್ಸಿಂಗ್ ಅಟ್ರಾಕ್ಟಿವ್ಲಿ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ, ಸಮ್ ಟೀಚರ್ಸ್ ವ್ಯಾಲಿಡ್ ಸ್ಟ್ರಿಕ್ಟ್ಲಿ. ಈ ಥರದ್ದೆಲ್ಲ ಅಡ್ವರ್ಬ್ ಆಫ್ ಮ್ಯಾನರ್, ಹೇಗೆ ಅಂತ ತಿಳಿಸೋದು ಹೌ ಅನ್ನೋದು ನಾವು ಅಡ್ವರ್ಬ್ ಆಫ್ ಮ್ಯಾನರ್ ಅಂಡರಲ್ಲಿ ಬರುತ್ತೆ. ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ಅಡ್ವರ್ಬ್ ಆಫ್ ಟೈಮ್. ದಿಸ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ದಿ ಟೈಮ್ ಆಫ್ ಆ್ಯಕ್ಷನ್. ಅಂದರೆ ಕೆಲಸ ಯಾವಾಗ ನಡೆಯುತ್ತೆ ಅಂತ ಹೇಳೋದು, ಟೈಮ್ನ ತಿಳಿಸೋದು ನಮಗೆ ಅಡ್ವರ್ಬ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ನೌ ಐ ಆಮ್ ಬ್ಯುಸಿ, ಈಗ ನಾನು ಬ್ಯುಸಿ ಇದ್ದೇನೆ. ಈಗ ಅನ್ನೋದೇನು, ಟೈಮ್. ಆ ಥರ ಟೈಮ್ ತಿಳಿಸೋದು ನಮಗೆ ಅಡ್ವರ್ಬ್ ಆಫ್ ಟೈಮ್ ಅಂಡರಲ್ಲಿ ಬರುತ್ತೆ. ತುಂಬ ಎಕ್ಸಾಂಪಲ್ಸ್ ನೋಡೋದಾದರೆ, ನೌ, ದೆನ್, ಟುಮಾರೋ, ಟುಡೇ, ಅಟ್ ದ ಟೈಮ್, ಆಫ್ಟರ್ನೂನ್, ಎಕ್ಸೆಟ್ರಾ. ಇಂಥ ಇವೆಲ್ಲ ಅಡ್ವರ್ಬ್ ಆಫ್ ಟೈಮ್ ಅಂಡರಲ್ಲೇ ಬರುತ್ತೆ. ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ಅಡ್ವರ್ಬ್ ಆಫ್ ಪ್ಲೇಸ್. ಇಟ್ ಡಿಸ್ಕ್ರೈಬ್ಸ್ ಅಬೌಟ್ ಪ್ಲೇಸ್ ಆಫ್ ಆ್ಯಕ್ಷನ್. ಆ ಆ್ಯಕ್ಷನ್ ಎಲ್ಲಿ ನಡೆಯಿತು ಅಂತ ಹೇಳೋದು ನಮಗೆ ಅಡ್ವರ್ಬ್ ಆಫ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ವಿ ಫೈಂಡ್ ಬೋಟ್ಸ್ ಎವ್ರಿವೇರ್. ಎವ್ರಿವೇರ್ ಅನ್ನೋದು ಪ್ಲೇಸ್ ಅಲ್ವಾ, ಅದೇ ರೀತಿ ಯು ವಿಲ್ ಫೈಂಡ್ ಇಟ್ ಇನ್ ದಿ ಲಾಬಿ. ಶಿ ಟುಕ್ ದಿ ಚೈಲ್ಡ್ ಔಟ್ಸೈಡ್ ಅನ್ನೋದು, ಲಾಬಿ ಅನ್ನೋದು ಇನ್ಸೈಡ್, ಹಿಯರ್, ದೇರ್, ಇವೆಲ್ಲನೂ ಪ್ಲೇಸಸ್ ಹೇಳುತ್ತೆ. ಪ್ಲೇಸಸ್ನ ನಮ್ಗೆ ತಿಳಿಸೋದು, ಆ್ಯಕ್ಷನ್ ಇಂಥ ಪ್ಲೇಸಲ್ಲಿ ಆಯಿತು ಅಂತ ತಿಳಿಸೋದು ನಮಗೆ ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇನ್, ಔಟ್, ಆನ್ ದಿ ಟಾಪು, ಇನ್ ಫ್ರಂಟ್ ಆಫ್, ಹಿಯರ್, ದೇರ್, ಇವೆಲ್ಲನೂ ಅಡ್ವರ್ಬ್ ಆಫ್ ಪ್ಲೇಸ್ಗೆ ಎಕ್ಸಾಂಪಲ್ಸ್. ನೌ ಅಡ್ವರ್ಬ್ ಆಫ್ ಡಿಗ್ರಿ. In this very important thing that we don't use verb. Note this point. There is no verb required in order to use adverb of degree. In adverb of degree, verb is not required. For example, it is a very important concept. In this there is no verb. Very important concept, that's it. We not used verb. ಲೈಕ್ ಅಂದರೆ ಇಲ್ಲಿ ನಾವು ವರ್ಬ್ನ ಯೂಸ್ ಮಾಡಿಲ್ಲ. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲಿ ಎಲ್ಲಿದೆ ವರ್ಬ್ ಇಲ್ಲ. ಅಡ್ವರ್ಬ್ ಆಫ್ ಡಿಗ್ರಿಯಲ್ಲಿ ನಾವು ವರ್ಬ್ ಯೂಸ್ ಮಾಡೋದಿಲ್ಲ. ಅದೇ ರೀತಿ ಇದರಲ್ಲಿ ಎಕ್ಸಾಂಪಲ್, ಅಡ್ವರ್ಬ್ ಆಫ್ ಡಿಗ್ರಿಗೆ ಎಕ್ಸಾಂಪಲ್ಸ್ ಯಾವುವು ವೆರಿ, ಸೋ, ಟು. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ದಿಸ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ದ ಫ್ರೀಕ್ವೆನ್ಸಿ that in the different in the time. ಅಂದರೆ ಅಡ್ವರ್ಬ್ ಆಫ್ ಟೈಮು, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಕನ್ಫ್ಯೂಸ್ ಆಗಿರುತ್ತೆ. ಅದು ಟೈಮ್ನೇ ಹೇಳುತ್ತೆ, ಇದು ಟೈಮ್ನೇ ಹೇಳುತ್ತೆ. ಎವ್ರಿ ಡೇ
ಆ್ಯನ್ಯುಯಲಿ ಇದು ಟೈಮೇ ತಾನೆ, ಬಟ್ ಇದು ಡ್ಯುರೇಷನ್ ಹೇಳುತ್ತೆ, ಅದು ಟೈಮ್ ಹೇಳುತ್ತೆ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದು ಡಿಫ್ರೆಂಟ್ ಇನ್ ಟೈಮ್. ಎವ್ರಿ ಡೇ, ವೀಕ್ಲಿ, ಆ್ಯನ್ಯುಯಲಿ ಇಂಥದ್ದು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯಲ್ಲಿ ಬರುತ್ತೆ. ಟೈಮ್ ಹೇಳೋದು ಅಡ್ವರ್ಬ್ ಆಫ್ ಟೈಮ್. ನಿಮಗೆ ಇದರಲ್ಲಿ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.